ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಫೈನಲಿ ನೋಡ್ರಿ ವೈಷ್ಣವಿಯ ಮದ್ವೆ ಮುಗೀತು. ಇವಾಗ ನೋಡ್ರಿ ತವ್ರ ಮನೆಯಿಂದ ಗಂಡನ ಮನೆಗೆ ವೈಷ್ಣವಿ ಹೊಂಟಾಳ. ಉಡೇಕಿ ಹಾಕಿ ಗಂಡನ ಮನೆಗೆ ಕಳಿಸ್ತಾರ. ಸೊ ಎಲ್ಲ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ವೈಷ್ಣವಿ ಎಲ್ಲರಿಗೂ ಕಾಲು ಮುಗಿದು ಆಶೀರ್ವಾದ ತೊಗೊಳಕತ್ತಾಳ. ಅವರ ಅಜ್ಜ ನೋಡ್ಬೋದು ನೀವು, ಪಾಪ ಎಷ್ಟು ಅಳಾಕತ್ತಾರ ಅಂಥೇಳಿ. ಇನ್ಮೇಲೆ ಮೊಮ್ಮಗಳನ್ನ ಬಿಟ್ಟು ಇರ್ಬೇಕಲ್ಲ ಅಂಥೇಳಿ. ಅಂಥದ್ರಾಗೂ ಏನೈತ್ಲ, ವೈಷ್ಣವಿ ಒಬ್ಬೇಕೆ ಮಗಳು ನೋಡ್ರಿ, ಮತ್ತು ಮಗ ಒಬ್ಬ ಅದಾನ. ಪಾಪ ಬಿಟ್ಟಿರ್ಬೇಕಲ್ರಿ ಇಷ್ಟು ದಿನ. ಹುಟ್ಟದಾಗಿನಿಂದ ಅವ್ರ ಜೊತೆಗೆ ಇರ್ತಾಳ. ಇವಾಗ ಗಂಡನ ಮನೆಗೆ ಹೊಂಟಾಳ. ನಾನು ತಾನಾಗೆ ದುಃಖ ಬರ್ತದೆ ಅಂತ ಹೇಳ್ಬೋದು, ಮಗಳನ್ನ ಬಿಟ್ಟು ಇರ್ಬೇಕಂತ ಹೇಳಿ. ಆಕಿನ ಮುಖನೂ ನೋಡ್ಬೋದು ನೀವು ಎಷ್ಟು ಸಪ್ಪಗಾಗೈತೆ ಅಂತ ಹೇಳಿ. ಬಟ್ ಏನು ಮಾಡೋದ್ರಿ, ನಾವು ಎಷ್ಟೇ ದಿನ ತವ್ರ ಮನೆಯಾಗಿದ್ರು ಒಂದಿಲ್ಲ ಒಂದು ದಿವಸ ಗಂಡನ ಮನೆಗೆ ಹೋಗೇಬೇಕು ನೋಡ್ರಿ. ಇದೇ ವಾಸ್ತವ ಅಂತ ಹೇಳ್ಬೋದು. ನಮ್ಮೆಲ್ಲ ಹೆಣ್ಮಕ್ಳಿಗೂ ಇದು ಒಂದು ಮೂಮೆಂಟ್ ಏನೈತಲ್ಲ, ಭಾಳ ಅಂದ್ರೆ ಭಾಳ ಕಷ್ಟ ಇರುವಂಥ ಮೂಮೆಂಟ್ ನೋಡ್ರಿ. ನಾವು ಗ್ರ್ಯಾಂಡಾಗಿ ಮದ್ವೆ ಮಾಡಿರ್ತೀವಿ, ಡ್ಯಾನ್ಸ್ ಮಾಡ್ಕೋತ ಎಲ್ಲ ಎಂಜಾಯ್ ಮಾಡ್ಕೋತ. ಬಟ್ ಈ ಮೂಮೆಂಟ್ ಬರೋಣ ಏನೈತಲ್ರಿ, ಮಾತೇ ಬರಂಗಿಲ್ಲ. ನಾ ಈಗ ವಿಡಿಯೋ ಎಡಿಟ್ ಮಾಡಾಕತ್ತೀನಿಲ್ಲ, ನನಗೆ ಒಂಥರ ದುಃಖ ಆಗಕತ್ತೈತಿ. ಸೊ ನಾನು ಇದೇ ರೀತಿ ಹತ್ತಿದ್ದೆ ಅಂಥೇಳಿ. ನೀವೇ ನೋಡ್ರಿ ಲಾಸ್ಟ್ ತನಕ ನಿಮಗೆ ಗೊತ್ತಾಗ್ತದೆ ಎಷ್ಟೊಂದು ಅವರೆಲ್ಲರೂ ವೈಷ್ಣವಿಗೆ ಹಚ್ಕೊಂಡಿದ್ರು ಅಂಥೇಳಿ. ಸೊ ಇವಾಗ ನೋಡ್ರಿ ಫ್ರೆಂಡ್ಸ್, ಸೀರೆ ಉಡ್ಸಾಕತ್ತಾರ. ಇದೇ ಸೀರೆ ಏನೈತ್ಲ, ಗಂಡನ ಮನೆಯವರು ಸೀರೆ ತೊಗೊಂಬಂದಿರ್ತಾರ್ರಿ. ಗೋಧಿ ಉಡೇಕಿ ಹಾಕಿಸ್ಕೊಂಡು ಮದುಮಗಳಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಅವರು ಸೀರೆ ತಂದಾರ. ನಮ್ಮ ವರ್ಷಕ್ಕೆ ಸೀರೆ ಉಡಿಸಿ ಗೋಧಿ ಉಡೇಕಿ ಹಾಕಿ ಕರ್ಕೊಂಡು ಹೋಗ್ತಾರೆ ನೋಡ್ರಿ. ಗೋಧಿ, ಆಮೇಲೆ ಕೊಬ್ಬರಿ ಬಟ್ಲ ಮತ್ತು ಉಡೇಕಿ ಸಾಮಾನು ಎಲ್ಲನೂ 5 ಜನ ಮುತ್ತೈದರಿಂದ ವೈಷ್ಣವಿಗೆ ಗೋಧಿ ಉಡೇಕಿ ಹಾಕಿಸಿ ಆಮೇಲೆ ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಅದೇ ನಡೆದೈತೆ ನೋಡ್ರಿ ಇವಾಗ. ड्रेस घातली आणि कोण आहे साडी घालणार बोलू त्याने त्यांचे अम्मा त्याने या तुम्ही नको त्याने आई होता तुम्ही त्यांनाही बोलू बाजूला बघत त्याने बाहेर बाहेर
ನೋಡ್ರಿ ಇವಾಗ ಇಲ್ಲಿ ವೈಷ್ಣವಿಗೆ ಉಡೇಕಿ ಅದು ಹಾಕಿಸ್ಕೊಂಡು ಗಂಡನ ಮನೆಗೆ ಕರ್ಕೊಂಡು ಹೊಂಟಾರ ನೋಡ್ರಿ. ಕಳ್ಸಕ್ಕಂತೇಳಿ ಎಷ್ಟೊಂದು ಜನ ಅದಾರ ನೋಡ್ಬೋದು ನೀವು. ವೈಷ್ಣವಿ ಕಡೆದವರು ಅದೀವ್ರಿ, ಆಮೇಲೆ ಗಂಡನ ಮನೆ ಕಡೆದವರು ಅದಾರ. ಅವರು ಭಾಳಷ್ಟು ಜನನೇ ಇದ್ರ ಅಂತ ಹೇಳ್ಬೋದು ವೈಷ್ಣವಿ ಕರ್ಕೊಂಡು ಹೋಗೋ ಸಲುವಾಗಿ. ಅಲ್ಲಿ ಲಗೇಜ್ ನೋಡ್ಬೋದು ನೀವು. ಲಗೇಜ್ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟೊಂದು ಜನ ಅದೀವಿ ಅಂತ ಹೇಳಿ. ಸೊ ನೋಡ್ರಿ ಇವಾಗ ನೆಕ್ಸ್ಟ್ ಏನೇನು ಪದ್ಧತಿ ಐತ್ಲ, ವೈಷ್ಣವಿನ ಕಾಲದು ತೊಳಿತಾನ ಅವ್ರ ತಮ್ಮ, ಅದೆಲ್ಲ ಆಗಿಂದ ಕರ್ಕೊಂಡು ಹೋಗ್ತಾರ. ಸೊ ನೋಡ್ರಿ ನೀವು ಸ್ಕಿಪ್ ಮಾಡ್ಲಾರ್ದ ವಿಡಿಯೋನ ಲಾಸ್ಟ್ ತನಕ ನಿಮಗೆ ಗೊತ್ತಾಗ್ತದೆ. ನೋಡ್ರಿ ಇವಾಗ ಇಲ್ಲಿ ವೈಷ್ಣವಿಗೆ ಅವ್ರ ತಮ್ಮ ಕಾಲ್ ತೊಳೆದು ಪೂಜಾ ಮಾಡಿ ಕಳಿಸ್ತಾನ ನೋಡ್ರಿ. ಈ ರೀತಿಯಾಗಿ ಕಂಪಲ್ಸರಿ ನಮ್ಮ ಕಡೆ ಮಾಡ್ತಾರ ನೋಡ್ರಿ. ಗಂಡನ ಮನೆಗೆ ಹೋಗುವಾಗ ಕಾಲ್ ತೊಳೆದು ಪೂಜಾ ಮಾಡಿ ಕಳಿಸ್ತಾರ. ಅಕ್ಕ ಆಗಿರ್ಬೋದು ಅಥವಾ ತಂಗಿ ಆಗಿರ್ಬೋದು, ಗಂಡು ಮಕ್ಕಳು ಈ ಥರ ಕಾಲ್ ಪೂಜೆ ಅದು ಮಾಡಿ ಕಳಿಸ್ತಾರ. ಈ ಒಂದು ಮೂಮೆಂಟ್ ಏನೈತಲ್ರಿ ಭಾಳ ದುಃಖ ಆಗ್ತದೆ ಅಂತ ಹೇಳ್ಬೋದು ನೋಡ್ರಿ. ನನ್ನ ಮದ್ವಿನೇ ನೆನಪಾಗತ್ತದ ನನಗೆ. ನನ್ನ ತಮ್ಮನೂ ತೊಳಿ ಮುಂದೆ ನಾ ಇಷ್ಟೇ ಹತ್ತಿದ್ದೆ, ತಾನಾಗೆ ಅಳು ಬರ್ತದಂತ ಹೇಳ್ಬೋದು ನೋಡ್ರಿ. ಯಾಕಂದ್ರೆ ಫಸ್ಟ್ ಟೈಮ್ ಗಂಡನ ಮನೆಗೆ ಹೋಗ್ತಿರ್ತೀವಿ, ನಮ್ಮ ಮನಿನ ಬಿಟ್ಟು, ನಾವು ಹುಟ್ಟಿ ಬೆಳೆದಂಥ ಮನಿನ ಬಿಟ್ಟು ಇನ್ನೊಬ್ಬರ ಮನೆಗೆ ಮೊದಲನೇ ಸಲ ಹೋಗ್ತಿರ್ತೀವಿ ಅಂದ್ರೆ ಗಂಡನ ಮನೆಗೆ. ಸೊ ಭಾಳ ದುಃಖ ಆಗ್ತದೆ ನೋಡ್ರಿ. ವೈಷ್ಣವಿಗೆ ಇವಾಗ ಅವ್ರ ತಮ್ಮ ಕಾಲ್ ಪೂಜೆ ಅದು ಮಾಡಾಕತ್ತಾನ. नंतर देते आई फोड़ो आपका पड़ा रे। हाँ बिरादर मैडम नमस्कार। यूट्यूब चैनल है।
वैष्णवी बाय करायला ಬಾಯ್. ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ವೈಷ್ಣವಿಗೆ ಗಂಡನ ಮನೆಗೆ ಕಳಿಸಿ ನಾವು ಮನೆಗೆ ಹೊಂಟಿವಿ. ನೋಡ್ರಿ ನೋಡಿದ್ರಲ್ಲ ನೀವೇ ಅವ್ರ ಅಪ್ಪ ಅಮ್ಮ ಎಷ್ಟು ಹತ್ರ ಅಂತ ಹೇಳಿ, ಅವ್ರ ತಮ್ಮ ಆಗಿರ್ಬೋದು ಮತ್ತು ಅಲ್ಲಿ ಇದ್ದವ್ರು ಪ್ರತಿಯೊಬ್ಬರೂ ಹತ್ರ. ನೋಡ್ರಿ ಈ ಒಂದು ಮೂಮೆಂಟ್ ಒಳಗೆ ತಾನಾಗೆ ಕಣ್ಣ ನೀರು ಬರ್ತಾವ ಅಂತ ಹೇಳ್ಬೋದು ಎಲ್ಲರೂ ಹತ್ರ. ಬಟ್ ಏನು ಮಾಡಿದ್ರಿ, ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಲೇಬೇಕು. ಸೊ ವೈಷ್ಣವಿಗೆ ಕಳಿಸಿದ್ವಿ. ಆದರೆ ಇನ್ನೊಂದೇನಂದ್ರೆ ಖುಷಿ ವಿಚಾರ, ಅಕ್ಕಿಗೆ ಕೊಟ್ಟಿದ್ದು ಇದೇ ಊರು ನೋಡ್ರಿ, ಅಂದ್ರೆ ಬಿಜಾಪುರ. ಹಾಗಾಗಿ ಅಕ್ಕಿ ಅಪ್ಪ ಅಮ್ಮ ನೆನಪಾದಾಗ ತವ್ರ ಮನೆಗೆ ಬರ್ಬೋದು ಹೋಗ್ಬೋದು. ಅವ್ರ ಮನೆಯವರು ಹೇಳಾಕತ್ತಿದ್ರಲ್ಲಿ, ಎದಕ್ಕೆ ಅಳಾಕತ್ತೀನಿ, ನಾಳೆ ಮುಂಜಾನೆ ನಾಷ್ಟಕ್ಕೆ ಹೋಗೋಣ ಅಂತ. ಸೊ ಕಾಮಿಡಿ ಮಾಡಾಕತ್ತಿದ್ರು. ವೈಷ್ಣವಿ ಯಾವಾಗಲೂ ಖುಷಿಯಾಗಿರು, ಗಂಡನ ಮನೆಗಳು ಹೋಗೋಣ, ಫುಲ್ ಖುಷಿಯಾಗಿರು ಅಂತ ಹೇಳ್ತಾ, ಇದು ನೋಡ್ರಿ ಲಾಸ್ಟ್ ಸಿರೀಸ್, ಲಾಸ್ಟ್ ವಿಡಿಯೋ ವೈಷ್ಣವಿಯ ಮದುವೆ ಇದು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಹೊಸದಾಗಿ ನೋಡಕತ್ತವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.